ಅದೊಂದು ಊರು. ಆ ಊರಿನಲ್ಲಿ ಸುಮಾರು 70ರಿಂದ 80 ಮನೆಗಳು. ವಿಶೇಷ ಏನು ಗೊತ್ತಾ, ಅಲ್ಲಿರುವ ಅಷ್ಟೂ ಮನೆಗಳಿಗೆ ಬಾಗಿಲುಗಳಿಲ್ಲ. ಇಲ್ಲಿನ ಮನೆಯವರೆಲ್ಲರೂ ಬೇರೆ ಊರಿಗೆ ಹೋಗಬೇಕಾದರೆ ಮನೆ ಬಾಗಿಲಿಗೆ ಪರದೆಯನ್ನಷ್ಟೇ ಬಿಟ್ಟು ಹೋಗುತ್ತಾರೆ. ನಮ್ಮ ಊರಿನಲ್ಲಿ ಕಳ್ಳತನ ಮಾಡುವುದಕ್ಕೆ ಆಗುವುದಿಲ್ಲ. ಕಳ್ಳತನ ಮಾಡಿದರೆ ಮರುದಿನವೇ ಕಳ್ಳನಿಗೆ ತಕ್ಕ ಶಿಕ್ಷೆಯಾಗುತ್ತದೆ ಅನ್ನುವ ನಂಬಿಕೆ ಆ ಊರಿನ ಜನರದ್ದು. ಇದರ ಹಿಂದಿರುವ ನಂಬಿಕೆ ಏನಂದ್ರೆ, ಅಲ್ಲಿನ ದರ್ಗಾದಲ್ಲಿ ಸೂಫಿ ಸಂತರು ನಮ್ಮ ಮನೆಯನ್ನು ಕಾಯುತ್ತಾರೆ ಎನ್ನುವ ನಂಬಿಕೆ. ಈ ಒಂದು ವಿಶೇಷತೆ ಇರುವುದು ಗದಗ ಜಿಲ್ಲೆಯ ಮುಳಗುಂದ ಹತ್ತಿರದಲ್ಲಿ ಇರುವ ದಾವಲ್ ಮಲ್ಲಿಕ್ ಎಂಬ ಊರಿನಲ್ಲಿ. ಇಲ್ಲಿ ಒಂದು ದರ್ಗಾವಿದ್ದು ಇಲ್ಲಿಗೆ ಹಿಂದೂ ಭಕ್ತರು ಬಂದು ಹರಕೆಯನ್ನ ತೀರಿಸುವ ಪ್ರತೀತಿ ಇದೆ. ಇದೊಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಶ್ರದ್ಧಾ ಕೇಂದ್ರವೂ ಆಗಿದೆ. ಇಲ್ಲಿರುವ ಸೂಫಿ ಸಂತ ಹಜರತ್ ದಾವಲ್ ಮಲ್ಲಿಕ್ ಅವರು ನಮ್ಮ ಮನೆಯನ್ನ ಕಾಯುತ್ತಾರೆ ಎನ್ನುವ ನಂಬಿಕೆ ಇಲ್ಲಿ ಜನರದ್ದು. ನಾವೀಗ ಗದಗ ಜಿಲ್ಲೆ ಮುಳಗುಂದ ಪಟ್ಟಣದಲ್ಲಿದ್ದೇವೆ. ಮುಳಗುಂದ ಪಟ್ಟಣ ಅಂದ ತಕ್ಷಣ ದಾವಲ್ ಮಲ್ಲಿಕ್ ನಮಗೆ ನೆನಪಾಗ್ತದೆ. ದಾವಲ್ ಮಲ್ಲಿಕ್ ಸುತ್ತಲಿರುವಂಥ ಸುಮಾರು 100ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಇಲ್ಲಿ ಯಾವುದೇ ಮನೆಗಳಿಗೂ ಸತ್ಯಕ ಬಾಗಿಲುಗಳಿಲ್ಲ. ಇದು ವಿಶೇಷತೆ. ಇಲ್ಲಿ ಸುಮಾರು ವರ್ಷಗಳಿಂದ ಈ ಪದ್ಧತಿಯನ್ನು ಅನುಸರಿಸ್ತಾ ಬಂದಿದ್ದಾರೆ. ಇಲ್ಲಿ ಯಾವುದೇ ಒಂದು ಮನೆಗೂ ಸತ್ಯಕ ಬಾಗಿಲುಗಳೇ ಇಲ್ಲ. ಹಾಗಾಗಿ ಇಲ್ಲಿ ದಾವಲ್ ಮಲ್ಲಿಕ್ ಸುತ್ತಲೂ ಇರುವಂಥ ಪ್ರದೇಶ ಆಗಿದೆ. ಇಲ್ಲಿ ವಾಸಿಸುವಂಥ ಮನೆಗಳ ಮಾಲೀಕರನ್ನು ನಾವೀಗ ಮಾತಾಡ್ಸೋಣ. ಯಾಕೆ ಮನೆಗಳಿಗೆ ಬಾಗಿಲೇ ಇಲ್ಲ, ಇದರ ಹಿನ್ನೆಲೆ ಏನು, ಅವರನ್ನೇ ಮಾತಾಡಿಸಿ ತಿಳ್ಕೊಳ್ಳೋಣ ಬನ್ನಿ. ನಾವು ಹಿಂದೂ ಸರ್, ನಾವು ಹಿಂದೂಗಳು. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಏನಿಲ್ಲ. ಎಲ್ಲರೂ ಬಾಯಿ ಇದ್ದಂಗೆ ಏನಿದೆಯಿಲ್ಲ. ಆಮೇಲೆ ಇಲ್ಲಿ ಬರ್ತಕ್ಕಂಥ ಭಕ್ತರು ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹಿಂದೂನು ಬರ್ತಾರೆ, ಮುಸ್ಲಿಮ್ಸು ಬರ್ತಾರೆ. ಹೀಗಾಗಿ ಯಾರೂ ಭೇದ ಭಾವ ಏನಿಲ್ಲ. ಹೀಗಾಗಿ ನಾವೇನು ಏನು ಬೇಡ್ಕೊಂಡ್ರು ಕೂಡ ಸಿದ್ಧ. ಇಲ್ಲಿ ಆಮೇಲೆ ಬೇಡ್ಕೊಂಡವರು ಇದು ಮಾಡಿ ತಮ್ಮ ಭಕ್ತಿ ಅನುಕೂಲವಾಗಿ ಬೇಡ್ಕೊಂಡಿರ್ತಾರೆ, ಭೇಟಿ ಮಾಡ್ತಾರೆ. ಇಲ್ಲಿ ಬಂದು ಗುರುವಾರಕ್ಕೊಮ್ಮೆ ಇದಿರ್ತಿತ್ತು, ಗುರುವಾರ ಇರ್ತಿತ್ತು. ಇಲ್ಲಿಗೆಲ್ಲ ಶುಕ್ರವಾರ ಸರ ತಮ್ಮ ಇದು ಮಾಡಿಕೊಂಡು ಒಳ್ಳೆಯದು. ಆಮೇಲೆ ಇದು ನಾವು ಸಣ್ಣದಿದ್ದ ನಾವು ಅಪ್ಪ ಅಮ್ಮ ಕಾಲಿಂದ ಬರ್ತಾಯಿದ್ದೀವಿ. ಇಲ್ಲಿ ಯಾವುದೂ ಒಂದೇ ಮನೆಗೂ ಆಯ್ತು ಬಾಗಿಲಿಲ್ಲ. ಇಲ್ಲಿ ಕಳ್ಳತನ ಅದೇನು ಮೋಸ ಅನ್ನೋದು ಇದನ್ನೋದು ಏನಿಲ್ಲ. ಹೀಗಾಗಿ ಒಂದು ಬರಬೇಕು. ಇದು ದಾವಲ್ ಮಲ್ಲಿಕ ಇತ್ತೀಚೆಗೆ ಇದಾಗಿ ಬೆಳಕಿಗೆ ಬಂದದ. ಪವಾಡ ಚೆನ್ನಾಗಿರುತ್ತೆ. ದಾವಲ್ ಮಲ್ಲಿಕನ ಆಶೀರ್ವಾದ ಪಡ್ಕೊಂಡು ಬಂದು ನೋಡ್ಕೊಂಡು ಹೋಗ್ಬೇಕಾಗಿ ತಮಗೆ ಕೇಳ್ಕೊಂತೀವಿ. ಯಾಕೆ ಬಾಗಿಲ ಹಚ್ಚಂಗಿಲ್ಲ ಅಂದ್ರೆ ಇಲ್ಲಿ ಯಾವುದೇ ಕಳುವು ಸಹಿತ ಏನು ಆಗೋದಿಲ್ಲ. ಆದರೆ ನಮ್ಮ ದರ್ಗಾಕ್ಕನೇ ಬಾಗ್ಲ ಇಲ್ಲ. ಹೀಗಾಗಿ ನಮ್ಮ ಮನೆಗಳಿಗೆ ಬಾಗ್ಲ ಹಚ್ಚೋದು ಬೇಡ ಅಂತೇಳಿ ನಮ್ಮ ಪೂರ್ವಜರು ಮತ್ತು ನಮ್ಮ ಅಜ್ಜಂದರು ತಾತಂದರು ಅವರೆಲ್ಲ ಹೇಳ್ಕೊಂತ ನಿಯಮವನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದು. ಅದಕ್ಕೆ ಇಲ್ಲಿ ಯಾವುದೇ ಮನೆಗೆ ಬಾಗಿಲುಗಳು ಇಲ್ಲ. ಅಕಸ್ಮಾತ್ ಬಾಗಿಲ ಹಚ್ಚಿದ್ರೆ ಅವ್ರ ಮನೆಗೆ ಕೆಡಕೊಂಡಂತೂ ಆಗ್ತಕ್ಕಂಥ ಒಂದು ಕಳುವು ಏನಾಗೋದು. ಅಕಸ್ಮಾತ್ ನಾವು ಎಲ್ಲರೂ ಊರಿಗೆ ಹೋಗ್ಬೇಕಂದ್ರೆ ಒಂದು ಸ್ಕರ್ಟನ್ ಬಿಟ್ಟು ಹೋಗ್ಬಿಡ್ತೀವಿ. ಯಾರು ಅಷ್ಟು ಭಯ ಪಡೋ ಅವಶ್ಯಕತೆ ಇರುದಿಲ್ಲ. ಮನೆಗೆ ಯಾರು ಇರಂಗಿಲ್ಲ. ಈಗ ಈ ಕಡೆ ಬಿಟ್ಟಿವಿ ನೋಡಿ, ಆ ಟೈಪ್ ಪರ್ದೆ ಬಿಟ್ಟು ಹೋಗ್ಬಿಡ್ತೀವಿ. ಅಂದ್ರೆ ಅಕಸ್ಮಾತ್ ಆಗಿ ಅವ ಕಳುವು ಮಾಡ್ಕೊಂಡು ಏನಾದ್ರು ಹೋದ್ರು ಅವ್ನ ಕಣ್ಣು ಹೋಗ್ಬಿಡ್ತಾವ್ರಿ. ಕಳುವು ಮಾಡಿದವ ಕಳ್ಳ ಏನೈತಿಲ್ಲ ಆಟೋಮೆಟಿಕ್ಲಿ ನಮ್ಮ ಕೈಯಾಗ ಸಿಗ್ತಾನೆ. ಹೀಗಾಗಿ ಯಾವುದೇ ಇದು ಭಯ ಇಲ್ಲದೆ ನಾವು ಬಾಗ್ಲವನ್ನು ಹಂಗೆ ಬಿಟ್ಟು ಹೋಗ್ಬೇಕು. ಬಾಗಿಲು ಇಲ್ಲಿದ್ದಾರೆ ಮನೆ. ಇಲ್ಲಿ ಫಸ್ಟ್ಗೆ ಬಾವಿ ಹಾಲತ್ತಿಗೆ ಹೋಗಬೇಕು, ಜಳಕ ಮಾಡಿ ಬರಬೇಕು, ಗುಡ್ಡ ಹತ್ತಬೇಕು, ಸಕ್ರೆ ತೊಗೊಂಡೋಗೋದು, ಲಾಡಿ ಕಟ್ಟಬೇಕು. ಆ ಬಳಿಕ ಇಲ್ಲೇ ಬಾಗಿಲಿಲ್ಲ, ತೊಟ್ಲ ಕಟ್ಟಂಗಿಲ್ಲ ಮನೆಗಳಿಗೆ. ಎಷ್ಟು ಮನೆಗಳಾಗ್ತವೆ ಸರ್? ಒಂದು 90-100 ಮನೆ ಹಾಕೋದು. ಅವಕ್ಕೂ ಯಾವಾಗೂ ಬಾಲಾಗಿಲ್ಲ. ಅಷ್ಟಿಗೆ ಏನೈತೆ ಅಂದರೆ ಯಾರು ಕಳುವು ಮಾಡೋಂಗಿಲ್ಲ. ಯಾರು ಬಂದು ಇಲ್ಲಿಂದ ಏನು ಒಂದು ಚಮಚೆ ಹೋದರೂ ಅವ್ರ ಕಣ್ಣು ಹೋಗ್ತಾವೆ. ಇಲ್ಲಿ ಚಿಗುರಿಕಾರು ಮೊದಲ ಕಳುವು ಮಾಡಿದ್ರಂದ್ರೆ ನಮಗೂ ಅದೆಲ್ಲ ಗೊತ್ತಿಲ್ಲ. ಅವರು ಬಂದು ಅವರು ಇಲ್ಲೇ ನಮ್ಮ ಹದ್ನಾಗ ಅಡ್ಡಾಡಕತ್ತಿದ್ದಾರಂತೆ. ಕಳುವು ಮಾಡಿ ಕುರಿ ಕಳುವು ಮಾಡಿದ್ರಂತ. ಅವರು ಕಳುವು ಮಾಡಿ ಇಲ್ಲೇ ಅಡ್ಡಾಡಿ ಇಲ್ಲೇ ತಿರುಗಿ ಯಾವಾಗ ಬೆಳಗ್ಗೆ ಹೋಗಿ ನಾವು ಮುಜಾವರು ಅಲ್ಲಿ ನೋಡ್ಯಾರ. ಅವಾಗ ತಪ್ಪಾಗೈತೆ ಅಂದರು, ಅಲ್ಲಿ ಕರ್ಕೊಂಡು ಬಂದಾರೆ ಇಲ್ಲಿ ಮಠ. ನಾವು ಬಾಗಿಲನ್ನ ಹಚ್ಚಿಲ್ರಿ ಯಾವ ಮನೆಗಿನ. ಯಾಕೆ ಹಚ್ಚಲ್ರಿ? ಅದು ಅವ್ರದ್ದು ಆಶೀರ್ವಾದ ರೀ. ಅಜ್ಜಂದು ನಮ್ಗೆ ಕಳುವು ಹೋಗಂಗಿಲ್ರಿ, ಕಲ್ಲು ಹಿಡಿಯಂಗಿಲ್ರಿ. ಒಂದು ಈತ ಕಲ್ಲು ಹಿಡಿದ್ರೆ ಅವ್ರಿಗೆ ತಿರುಗಾಡಿಸಿ ಬಿಡ್ತಾರೆ ಅವರು. ಮತ್ತೆ ಕಲ್ಲು ತಗೊಂಡು ಬಿಗಿತಾರೆ, ಹುಚ್ಚ ಹಾಕ್ತಾರೆ ಅವರು. ಎಷ್ಟು ಮನೆಗಳು ಹಾಕೊಂಬಲ್ಲಿ? ಇಲ್ಲಿ ಒಂದು 100 ಮನೆ ಹಾಕಾವ್ ನೋಡಿ. 100 ಮನೆಗಳಿಗೂ ಬಾಗಿಲಿಲ್ಲ. ಬಾಗಿಲಿಲ್ರಿ. ಯಾವಾಗಲಿಂತ ಇದು ಭಾಳ ದಿನ ಆಗ್ತದೆ. ಇದು ಒಂದು 4-5 ತೆಲಿ ಹೋಗ್ಯಾವ ನೋಡ್ರಿ. ನಾವು ಬಂದಿನ 2 ತೆಲಿ ಹೋದ್ವು.
ಏನು ಬರ್ದಲ್ರಿ ಹಾಂ 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 ಯಾವ ಜಡ್ ಬಂದ್ರಿ ಇಲ್ಲೇ ಇಷ್ಟ್ರಾಗ 2 ಕಿಲೋಮೀಟರ್ದೊಳಗೆ ಬರ್ತೈತಿ ಬ್ಯಾನಿ ಹಾಂ ನಮ್ ಗುಡ್ಡಕ್ಕೆ ಒಟ್ಟ ಬರ್ದಲ್ರಿ ಒಟ್ಟ ಬರಂಗಿಲ್ಲ ರೀ ಒಟ್ಟ ಇಲ್ರಿ ಹಾಂ 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 ಮತ್ತೆಲ್ಲ ಸಂತಿ ಪ್ಯಾಟಿ ಅಡ್ಡಿದ ಮಾಡ್ತೀವಿ ನಾವು ಹಾಂ ಕೈಗೆ ವಾಸ್ತಿನೇ ಆತ ತೀರಾ ನಮ್ಮ ಅಜ್ಜ ಅದಾನಲ್ರಿ ಅವಂದ ಎಲ್ಲ ಎಲ್ಲ ಅವಂದ ಅವನ ಕಾಪಾಡವ ಅದ ಕಳು ಮಾಡಿದ್ರ ಅವ ಇಲ್ಲಡ್ರಿ ಆಗ ಒಮ್ಮೆ ತಗೊಂಡು ಹೋಗ್ತೀರಿ ನೀವು ಮತ್ತೊಮ್ಮೆ ಇಲ್ಲಿ ಸಿಗಿಸ್ಬಿಡ್ತಾನ ಅವ ಒಮ್ಮೆ ಸಿಕ್ಕ ಬಿಡ್ತೀರಿ ಹಾದ್ರಿ ಅಂತ ಮತ್ತೊಮ್ಮೆ ಬರ್ತೀರಲ್ಲ ಸಿಗಿಸೇ ಬಿಡ್ತಾನ ಕಳು ಹೋಗುದಿಲ್ರಿ ಮನೆ ಬಿಟ್ಟು ಕರ್ದಾಗ ರಾಶಿ ಬಿಟ್ಟು ಬರ್ತಾರ್ರಿ ಅದೇನು ಕಳುಗಳು ಏನಿದಿಲ್ಲ ಏನಾಗಲ್ರಿ ಇಲ್ಲಿ ದಾವಲ್ ಮಲ್ಲಿಕ್ ದರ್ಗಾದಲ್ಲಿ ಅನೇಕ ಮಂದಿ ಇಲ್ಲೇ ದೇವಸ್ಥಾನಕ್ಕೆ ಬರ್ತಾರೆ ಆದರೆ ಇಲ್ಲೇ ವಿಶೇಷವಾಗಿ ಹಾಲಕ್ಕಿ ಅಂತೇಳಿ ಮುಂದುಗಡೆ ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದರೆ ಅವ್ರಿಗೆ ಯಾವುದೇ ಪಾಪ ಪುಣ್ಯ ಅಥವಾ ಯಾವುದರ ಶಕ ಗಿಕ ಏನೇ ಇರಲಿ ಮಾಡಿಸಿದ್ದು ಅದು ಯಾವುದೂ ಏನೂ ನಿಲ್ಲುವುದಿಲ್ಲ ಅಲ್ಲಿ ಹೋಗಿ ಬರೀ ಗದ್ಗೆ ಮುಟ್ಟಿ ನಮ್ಮದು ಹರಕೆ ಪೂರ್ಣ ಆಗಬೇಕು ಅಂತಿಷ್ಟೇ ಬೇಡ್ಕೊಂಡು ಬರೋದು ಇಲ್ಲಿ 65-70 ಜನ ಮುಜಾವರುಗಳದ ವಾರ ಚೇಂಜ್ ಆಗ್ತದೆ ಆದರೆ ಯಾರೂ ತಾಯ್ತ ಮಾಡೋಲ್ಲ ದುಡ್ಡಿನೋಸ್ಕರ ಯಾರು ನಾವು ಹಿಂಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತೇಳಿ ಯಾರೂ ಅನ್ನೋದಿಲ್ಲ ಮೇಲಾತಿ ಇಲ್ಲೇನು ಕಳುವು ಆಗೋದಿಲ್ಲ ಯಾಕೆ ಕಳವಾಗಿಲ್ರಿ ಇಲ್ಲಿ ಇಷ್ಟೆಲ್ಲ ಬಿದ್ದಾವಲ್ಲ ಏನೇ ಇದ್ರೂ ಏನು ಮುಟ್ಟೋದಿಲ್ಲ ಜನ ಇಲ್ಲಿ ಯಾವ ಮನೆಗಳಿಗೂ ಇಲ್ಲ ಬಾಕ್ಲಾನೂ ಇಲ್ಲ ಪಟ್ಲಾನೂ ಇಲ್ಲ ಕಳೆದರೆ 4 ದಿವಸ ಆದ ನಂತರ ಬೇರೆ ಕಡೆ ನಿಂತಂದು ಮಕ್ಕಳಿಗೆ ಜೋಪಾನ ಮಾಡಿ ಮತ್ತು ಅವ್ರದ್ದು ಹೊಳ್ಳಿ ಕೊಡ್ತಾರೆ. ಅಲ್ಲ ಬಾಗಲಿಗೆ ಈಗ ಯಾಕೆ ಬಾಗಲಿಗೆ ಹಾಕಿಲ್ಲ ಏನು ಇಲ್ಲೇ ಮಲ್ಲಿಗೆ ಈಗೆಲ್ಲ ಅನೇಕ 1818ನೇ ಇಸ್ವಿನಿಂದನೂ ಇದೇ ಕಾಲ ಐತಿ ಯಾವುದು ಏನು ಕಳು ಆಗೋದಿಲ್ಲ. ಆನಂತರ ಇಲ್ಲೇ ಯಾವುದು ತಾಯ್ತ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಅನೇಕ ಜನ ಬರ್ತಾರೆ ದೂರದಿಂದ. ನೀವು ಬೆಂಗಳೂರು ಇದ್ದೀರಿ ಹೆಚ್ಚಾಗಿ ಅಜ್ಮೀರ್ ಕಡೆಯಿಂದ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಬಿಜಾಪುರ ಗುಲ್ಬರ್ಗ ಸುತ್ತಾರಲೇ ಬರ್ತಾರೆ ದೊಡ್ಡ ದೊಡ್ಡ ಊರಿಂದ. ಆದರೆ ಬರೀ ಕುಂತು ಹೋಗಿದ್ದೀವಿ ಬೈಟಕ್ಕೆ. ಇಲ್ಲೇ ವಾಸ ತೀರ್ಕೊಂಡಿದ್ದು ಯಜಮಾನ್ರು ಏನೈತಿ ಬೋದ್ಲಿ ಬಿರಾನ್ ಶಾವಲ್ಲಿ ಮೂಲ ಇಲ್ಲಿದ್ದವರು. ಅವ್ರಿಂದ ನನಗಿಂತ ನಿಂದು ಜಾಸ್ತಿ ಹೆಸರು ಜಗಾಸ್ಬೇಕು ಅಂಥೇಳಿ ಅವರು ಆಶೀರ್ವಾದ ಮಾಡಿದರು. ಈಗ ನಾವು ಬೋದ್ಲಿ ಬಿರಾನ್ ಶಾವ್ ಹೆಸರೇ ಹೇಳೋದಿಲ್ಲ, ದಾವಲ್ ಮಲ್ಲಿಕ್ ಅಂತೇಳಿ ಹೇಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.